ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವುಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಡೈಲಿ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವಂತೆ ದೇವರು ಕೊಟ್ಟಂಥ ಈ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಎಲ್ಲರನ್ನೂ ಶುಭ ಕೊಡುತ್ತೇನೆ. ಕರ್ತನು ಈ ತಿಂಗಳು ಕೊಟ್ಟಂಥ ವಾಗ್ದಾನ ಪ್ರಕಾರ ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಇವತ್ತು ಕೂಡ ದೇವರ ಆತ್ಮನು ನಮ್ಮೊಂದಿಗೆ ಮಾತಾಡುವ ವಾಕ್ಯದ ಸಂದೇಶ, ಕರ್ತನು ನನ್ನ ಕುರುಬನು, ನಾನು ಕೊರತೆ ಪಡೆನೋ. ಆಮೇನ್. ಪ್ರೀತಿಯ ದೇವ್ರ ಮಕ್ಕಳೇ, ಕೀರ್ತನೆ 23ನೇ ಅಧ್ಯಾಯ 1ನೇ ವಾಕ್ಯ ಸ್ಲಾಮ್ಸ್ 23:1 ಅಲ್ಲಿ ದಾವೀದನು ಈ ರೀತಿ ಹೇಳುವುದನ್ನು ನೋಡುತ್ತೇವೆ. ಯೆಹೋವನು ನನ್ನ ಕುರುಬನು, ನಾನು ಕೊರತೆ ಪಡೆನೋ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇವತ್ತು ಈ ದೇವರ ವಾಕ್ಯವನ್ನು ನೋಡುತ್ತಿರುವ, ಕೇಳುತ್ತಿರುವ ನಾವು ಈ ರೀತಿ ಸಾಕ್ಷಿ ಹೇಳಕ್ಕೆ ಸಾಧ್ಯನಾ? ದೇವರು ನನ್ನ ಕುರುಬರಾಗಿದ್ದಾರೆ, ನನ್ನ ಜೀವನದಲ್ಲಿ ಯಾವ ಕೊರತೆನೂ ಇಲ್ಲ ಅಂತ ಹೇಳಕ್ಕೆ ಸಾಧ್ಯನಾ? ಯಾಕಂದರೆ ಇವತ್ತು ಅನೇಕರು ದೇವ್ರ ಮಕ್ಕಳು ಅನೇಕ ಕಾರ್ಯಗಳಲ್ಲಿ, ಅನೇಕ ವಿಷಯಗಳಲ್ಲಿ, ಅಗತ್ಯಗಳಲ್ಲಿ ಕೊರತೆ ಪಡೋದನ್ನು ನಾವು ನೋಡ್ತಿದ್ದೇವೆ. ಆದರೆ ಇಲ್ಲಿ ಭಕ್ತನು ದಾವೀದನು ಸಾಕ್ಷಿ ಕೊಡ್ತಾನೆ, ಯೆಹೋವನು ನನ್ನ ಕುರುಬನು, ನಾನು ಕೊರತೆ ಪಡೆನೋ. ಆಮೇನ್. ಕಾರಣ ಏನಂದರೆ, ಯಾವ ದೇವರ ಮಕ್ಕಳಿಗೆ, ಯಾವ ದೇವರ ಸಭೆ ಮಕ್ಕಳಿಗೆ ದೇವರು ಕುರುಬನಾಗಿರ್ತಾರೋ ಅವರ ಜೀವನದಲ್ಲಿ ಯಾವ ಕೊರತೆನೂ ಪಡೆಯಲು ಸಾಧ್ಯ ಇಲ್ಲ. ಕಾರಣ, ನೀವು 23ನೇ ಅಧ್ಯಾಯ 2ನೇ ವಾಕ್ಯ, ಕೀರ್ತನೆ 23:2 ಸ್ಲಾಮ್ಸ್ 23:2 ನೋಡುವಾಗ, ಆತನು ಹಸಿರುಗಾವಲಲ್ಲಿ ನನ್ನ ತಗ್ಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿ ಬರಮಾಡುತ್ತಾನೆ. ಆಮೇ. ದೇವರು ಆತನ ಮಕ್ಕಳು ಆತನ ಮೇಯಿಸುವಿಕೆಗೆ ಕುರುಬನಾಗಿ ಇಟ್ಟುಕೊಳ್ಳುವಾಗ ದೇವರು ನಮಗೆ ಏನು ಅಗತ್ಯ ಇದೆಯೋ, ಏನು ನಮಗೆ ಸಂಧಿಸಲ್ಪಡಬೇಕು, ನಮ್ಮನ್ನು ಹೇಗೆ ನಡೆಸಬೇಕು, ದೇವರು ನಮ್ಮನ್ನು ಆಶ್ಚರ್ಯಕರವಾಗಿ, ಅತಿಶಯವಾಗಿ, ಆಶೀರ್ವಾದವಾಗಿ ನಮ್ಮನ್ನು ನಡೆಸ್ತಾರೆ. ಇವತ್ತು ಪ್ರೀತಿ ಮಕ್ಕಳೇ, ಅನೇಕ ಜನರು ತನ್ನನ್ನು ತಾನೇ ಮೇಯಿಸ್ಕೊಳ್ಳೋದು ನೋಡ್ತೀವಿ. ಇನ್ನು ಕೆಲವರು ಅಸುತ್ತ ಆತ್ಮ ಸೈತಾನ ಅವ್ರನ್ನ ಮೇಯಿಸುವುದಕ್ಕೆ ಒಪ್ಪಿಸಿಕೊಟ್ಟಿರ್ತಾರೆ. ಅವರು ಯಾವಾಗಲೂ ಪಾಪದಲ್ಲಿ, ಅಸುತದಲ್ಲಿ, ಕೆಟ್ಟ ಕಾರ್ಯದಲ್ಲಿ ಮುಳುಗಿರ್ತಾರೆ. ಇನ್ನು ಕೆಲವು ನೋಡುವಾಗ ಬೇರೊಬ್ಬರು ಅಂದರೆ ಮತ್ತೊಬ್ಬರು ಅವ್ರನ್ನ ಆಳ್ವಿಕೆ ಮಾಡುವಂತೆ, ಮತ್ತೊಬ್ಬರು ಅವ್ರನ್ನ ಮೇಯಿಸುವಂತೆ ಒಪ್ಪಿಸ್ಕೊಡ್ತಾರೆ. ಅವ್ರಿಗೆ ಸ್ವಂತ ಬುದ್ಧಿ ಇರುವುದಿಲ್ಲ, ದೇವರ ಆಲೋಚನೆ ಕೇಳುವುದಿಲ್ಲ. ಮತ್ತೊಬ್ರಿಗೆ ಏನು ಹೇಳ್ತಾರೋ ಅದು ಸರಿನೋ ಅದು ತಪ್ಪು ಅದಲ್ಲ, ಅದನ್ನು ಮತ್ತೊಬ್ಬರು ಹೇಳಿ ಮಾತ್ರ ಕೇಳಿ ಅವರ ಕಂಟ್ರೋಲ್ ಇರ್ತಾರೆ. ಇದು ತುಂಬ ಡೇಂಜರ್, ತುಂಬ ಅಪಾಯ, ಅಂತ್ಯ ತುಂಬ ಮೋಸಕರವಾಗಿರ್ತದೆ. ಆದ್ದರಿಂದ ಈ ವಾಕ್ಯವನ್ನು ಕೇಳಿ ನೀವು, ಕರ್ತನು ನನ್ನ ಕುರುಬನು, ನಾನು ಕೊರತೆ ಪಡೆನೋ, ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಕರ್ತನ ಮೇಯಿಸಿಕೊಳ್ಳಿ, ಕರ್ತನ ಕುರುಬನಾಗಿ ಇಟ್ಟುಕೊಳ್ಳುವಾಗ ಯಾವ ಕೊರತೆ ಇಲ್ಲದೆ ನಿಮ್ಮನ್ನು ಆಶ್ರಯಿಸ್ತಾರೆ. ಒಪ್ಪಿಸ್ಕೊಡ್ತೀರಾ? ಪ್ರಾರ್ಥಿಸೋಣವ. ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೆ, ಈ ಡೈಲಿ ಸೇವೆ ಮೂಲಕ ನಿಮ್ಮ ವಾಕ್ಯವನ್ನು ಕೇಳಿ, ಎಸ್ಸಪ್ಪ, ನೀನು ನನಗೆ, ನನ್ನ ಕುಟುಂಬಕ್ಕೆ, ನನ್ನ ಕಾರ್ಯಗಳಿಗೆ ನೀನೇ ಕುರುಬನಪ್ಪ, ನಿನ್ನ ಮೇಯಿಸಿಕೆ ಕೆಳಗಡೆ ನಾನು ಒಪ್ಪಿಸ್ಕೊಡ್ತಂತ ಯಾರೆಲ್ಲ ಒಪ್ಪಿಸ್ಕೊಡ್ತಿದ್ದಾರೋ, ಕರ್ತನನ್ನ ಕುರುಬನು, ನಾನು ಕೊರತೆ ಬಿಡೋ ವಾಕ್ಯದ ಪ್ರಕಾರ ಅವರ ಜೀವನದಲ್ಲಿ ಯಾವ ಕೊರತೆ ಇಲ್ಲದೆ ಅದ್ಭುತವಾಗಿ, ಅತಿಶಯವಾಗಿ, ಆಶ್ಚರ್ಯಕರವಾಗಿ, ಆಶೀರ್ವಾದವಾಗಿ, ತೃಪ್ತಿಯಾಗಿ ನಡೆಸಬೇಕು ಪ್ರಾರ್ಥಿಸ್ತೇನೆ. ಆ ರೀತಿ ಮಾಡಿಬಿಡಿದಾಗ ಸ್ತೋತ್ರ ನಮ್ಮ ಜೀವ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.